ಸ್ಯಾಂಡಲ್ವುಡ್ ನ ಸಾರಥಿ ಮಂಡ್ಯ ಚುನಾವಣೆ ಅಖಾಡದಲ್ಲಿ ಶುರು ಮಾಡಿದ್ದಾರೆ ಮತಬೇಟೆ. ಸೊ ಹಾಗಾದ್ರೆ ಈಗ ಜನರ ಮುಂದೆ ಮತಯಾಚನೆ ಮಾಡ್ಲಿಕ್ಕೆ ದರ್ಶನ್ ಅವರು ಚಾಲೆಂಜ್ ದರ್ಶನ್ ಅವರು ಆಗಮಿಸಿದ್ದಾರೆ. ಸೊ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದನ್ನ ಎಲ್ಲರೂ ನೋಡ್ತಾ ಇರ್ಬೋದು. ಅವ್ರೇ ಕೇಳೋಣ. ಎಸ್ ಸರ್, ಒಂದು ಪ್ರೀತಿ ಅಭಿಮಾನ ಹೋದಲ್ಲೆಲ್ಲ ಮತ್ತೆ ಅದೇ ಕೂಗು ಡಿ ಬಾಸ್ ಹೇಗೆ ಅನಿಸ್ತಾ ಇದೆ ಸರ್? ಇಲ್ಲ ಸರ್, ಅವ್ರು ತೋರ್ತಿರೋ ಒಂದು ಪ್ರೀತಿ ಅಭಿಮಾನ ಅವ್ರು ನಮ್ಗೆ ಯಾವಾಗಲೂ ಕೊಡ್ತಿರೋ ಒಂದು ಭಿಕ್ಷೆ ಅದು ನಮಗೆ. ಓಕೆ ಸರ್, ಒಂದು ನಿಮ್ಮ ಚುನಾವಣೆ ಪ್ರಚಾರ ಎಲ್ಲರೂ ಕೂಡ ಒಂದು ರೀತಿ ವಿಭಿನ್ನ ಅನಿಸ್ತದೆ. ಯಾಕಂದ್ರೆ ರಾಜಕಾರಣ ಅಂದ ತಕ್ಷಣ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅದ್ರ ನಡುವೆ ನೀವು ಕೊಡ್ತಾ ಇರುವಂಥ ಒಂದು ಸಂದೇಶ ನಿಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು? ಇಲ್ಲ, ನಾನು ಅವತ್ತೇ ಒಂದ್ಸಲಿ ಹಾಕಿದ್ದೆ, ದಯವಿಟ್ಟು ಶಾಂತವಾಗಿರಿ, ಒಳ್ಳೇದಾಗ್ತದೆ ಒಳ್ಳೇದು ಮಾಡೋಣ ಅಷ್ಟೇ. ಓಕೆ, ಒಂದು ಸರ್, ಈಗ ಚುನಾವಣೆ ಅಂದಮೇಲೆ ಒಂದಿಷ್ಟು ರಾಜಕೀಯವಾಗಿ ಕುತಂತ್ರಗಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಚಾರಗಳು ನಡೀತಾ ಇರ್ತಕ್ಕಂಥದ್ದು. ಸುಮಲತಾ ಮೇಡಮ್ ಅವರ ಹೆಸರಿನಲ್ಲಿ 3 ಹೆಸರುಗಳನ್ನು ಹಾಕುವಂಥದ್ದು, ಮತ್ತೆ ಲೋಪದೋಷಗಳಾಗುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಈಗ ಎಲ್ಲಾನು ಇದ್ದೇ ಇರುತ್ತೆ, ರಾಜಕೀಯ ಅಂದಾಗ ಎಲ್ಲಾನು ಬರುತ್ತೆ. ಸೊ ಅದನ್ನೆಲ್ಲ ಭೇದಿಸ್ಕೊಂಡು ಹೋಗ್ಬೇಕಷ್ಟೇನೆ. ಓಕೆ ಸರ್, ಅದೇ ದರ್ಶನ್ ಅವರು ಯಾವತ್ತಿಂದ ಆ ಕಡೆ ಇಳಿತಾರ ಅಂತ ಇತ್ತು. ಸೊ ಇವತ್ತಿಂದ ಅಧಿಕೃತವಾಗಿ ಪ್ರಚಾರ ಶುರು ಮಾಡಿದಾರ. ಸಿಗ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಈಗ 3 ಪಾಯಿಂಟ್ ನೀವೇ ನನ್ನ ಜೊತೆ ಬಂದಿದ್ದಾರೆ ಸರ್, ನಿಮ್ಗೆ ಏನು ಅನ್ಸ್ತು ಹೇಳಿ ಸರ್? ಅಲ್ಲ, ಅದೇ ಹೋದಲ್ಲೆಲ್ಲ ಅದೇ ಪ್ರೀತಿ ಅಭಿಮಾನ, ಅಂಬರೀಶ್ ಅವರ ಅಭಿಮಾನಿಗಳಾಗಿರ್ಬೋದು, ಸುಮಲತಾ ಅವರ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಅವರಿಗೆ ಕೊಡ್ತಾ ಇಕ್ಕಂಥ ರೆಸ್ಪಾನ್ಸ್ ಚೆನ್ನಾಗಿದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಸೊ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಸರ್? ಒಂದೇನಂದ್ರೆ, ಈಗ ನಾನು ಅವತ್ತೇ ಹೇಳಿದೆ, ಒಂದು ಕೈ ನಮ್ಮ ತಲೆ ಮೇಲೆ ಇಲ್ಲ ಅಂತ. ಬಟ್ ಆದ್ರೂ ಅವ್ರು ಇಷ್ಟು ಜನ ಇರೋರು ಹೇಳ್ತಾ ಇದಾರೆ, ನಮ್ಮ ಇಷ್ಟು ಕೈ ನಿಮ್ಮ ತಲೆ ಮೇಲೆ ಇದೆ ಅಂತ ಹೇಳಿ. ಆ ಮಾತು, ಆ ನೆನಪು, ಅಂಬರೀಶ್ ಅವ್ರು ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ಒಂದು ನೋವು, ಬೇಸರ, ಅದ್ರ ಬಗ್ಗೆ ಈ ಕ್ಷಣಕ್ಕೆ ಏನು ಹೇಳ್ತೀನಿ ಆಗುತ್ತೆ. ಯಾವಾಗ ನಿಂತ್ಕೊಳ್ಬೇಕು ಒಂದು ಮನೆಗೆ ಅಂದಾಗ, ಆ ಮನೇಲಿ ಯಜಮಾನ ಇಲ್ದಾಗ, ಆ ಮನೇಲಿ ಚೆನ್ನಾಗಿ ತಿಂದಿದ್ದೀವಿ, ಅವ್ರ ಮನೇಲಿ ಎಲ್ಲ ಸಂತೋಷನೂ ನಾವು ಹಂಚ್ಕೊಂಡಿದ್ದೀವಿ. ಬಟ್ ಅವ್ರು ಯಾವ ದುಃಖ ಕೊಡಲಿಲ್ಲ. ಬಟ್ ಈಗ ದುಃಖದ ಸಮಯ. ಈಗ ನಾವು ಅವ್ರ ಜೊತೆ ಇದ್ದಾಗಲೇ ಗೊತ್ತಾಗೋದು ಎಷ್ಟು ಪ್ರೀತಿ ಮಾಡ್ತೀವಿ ಅಂತೇಳಿ ಆ ವ್ಯಕ್ತಿ ಮೇಲೆ. ಒಂದು ಸರ್, ಈಗ ಅದೇ ಸುಮಲತಾ ಅವರ ಪ್ರಚಾರಕ್ಕೆ ರಣಕಾಳೆ ಊದಿರುವಂಥದ್ದು, ಸೊ ರೈತರ ರಣಕಾಳೆ ಊದಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮತದಾರರಿಗೆ ಈ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತಯಾಚನೆ ಮಾಡ್ಬೇಕಂತಂದ್ರೆ ಕೆಲವು ರಾಜಕೀಯ ಪಕ್ಷದವರು ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋಂಥ ಒಂದಿಷ್ಟು ಪ್ರಣಾಳಿಕೆಗಳನ್ನು ಕೊಡ್ತಾರೆ. ನಿಮ್ಮ ಅಭಿಪ್ರಾಯ? ಇಲ್ಲ, ನಮ್ಮ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರಿಂದ, ಸೊ ಅದಕ್ಕೆ ನಾನು ಎಲ್ಲ ಕಡೆನೂ ಅವ್ರ